ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ಮನಸ್ಸು ಮದೊಡೆಯನ ಜೀವನವು. ಕನ್ನಡೇತರ ಮಕ್ಕಳು ಅವರು ಕೂಡ ಕನ್ನಡವನ್ನು ತುಂಬ ಪ್ರೀತಿಯಿಂದ ಕಲಿತಿದ್ದಾರೆ, ಇಚ್ಛೆಯಿಂದ. ಇಲ್ಲಿ ಯಾರ ಮೇಲೂ ಕೂಡ ಹೇರಿಕೆಯನ್ನ ಮಾಡ್ತಾ ಇಲ್ಲ ಕನ್ನಡವನ್ನ. ನಾನಿಲ್ಲಿ ಕೂತಿರುವ ಜಾಗ ದೆಹಲಿಯ ಇಂಡಿಯಾ ಗೇಟ್ನಿಂದ 1 ಕಿಲೋಮೀಟರ್ ಪಕ್ಕದಲ್ಲಿದೆ. ದೆಹಲಿಯಲ್ಲಿ ಕನ್ನಡದ್ದು ಇದೊಂದು ಏಕೈಕ ಶಿಕ್ಷಣ ಸಂಸ್ಥೆ ಒಂದೇ ಇರುವಂಥದ್ದು. ಕನ್ನಡದವರ ಕನ್ನಡ ಕುಲಕೋಟಿ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಶಕ್ತಿ ಕೇಂದ್ರ ಬೆಂಗಳೂರಿನಲ್ಲೇ ಕನ್ನಡ ಬರಲ್ಲ ಅನ್ನೋ ಅದೇ ಹಳಸ್ಲು ಅಹಮ್ಮಿನ ಡೈಲಾಗ್ಗಳನ್ನು ಕೇಳಿದ್ದಲ್ದೇ ನಮ್ಮದೇ ಪೈಕಿಯಾದ ಅಕ್ಷರಸ್ಥ ಆದರೆ ದುರಭಿಮಾನಿಯಾದ ವರ್ಗವೊಂದಕ್ಕೆ ಸೇರಿದ ಕನ್ನಡಿಗರು ಶಾಪಿಂಗ್ ಮಾಲು, ವಿಮಾನ ನಿಲ್ದಾಣಗಳಂಥ ಹೈಫೈ ಜಾಗಗಳಲ್ಲಿ ಪರಸ್ಪರ ಭೇಟಿಯಾದಾಗ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನೇ ಪ್ರತಿಷ್ಠೆ ಅಂತ ಭಾವಿಸಿರುವ ಲೆಕ್ಕವಿಲ್ಲದಷ್ಟು ನಿದರ್ಶನಗಳಿಂದ ರೋಸಿ ಹೋದ ಸ್ವಾಭಿಮಾನಿ ಕನ್ನಡಿಗ ಮನೆಗಳಿಗೆ ತಂಪೆರೆಯುವ ಈ ವಿದ್ಯಮಾನವೊಂದನ್ನು ದೆಹಲಿಯಲ್ಲಿ ಕಂಡೆ. ಆ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೊರಟಿದ್ದೀನಿ. ಅಮೃತ ಮಹೋತ್ಸವದತ್ತ ಕಾಲಿಟ್ಟಿರುವ ದೆಹಲಿ ಕನ್ನಡ ಶಾಲೆಗೆ ಹೋಗಿದ್ದೆ. ಬೆಳಗಿನ ಪ್ರಾರ್ಥನೆಯಲ್ಲಿ DVಜಿಯವರ ವನಕುಸುಮದೊಳೆನ್ನೆಯ ಜೀವನವು ಕವನವನ್ನು ಹಾಗೆ ಕನ್ನಡದಲ್ಲಿ ಸದ್ವಿಚಾರಗಳನ್ನು ಮಕ್ಕಳ ಬಾಯಿಂದ ಕೇಳಿ ನಂತರ ಇಲ್ಲಿನ ಶಿಕ್ಷಕರು ಹಾಗೂ ಮಕ್ಕಳೊಂದಿಗೆ ಒಂದಷ್ಟು ಹೊತ್ತು ಕಳೆದು ಬರುವಂಥ ಸೌಭಾಗ್ಯ ನನ್ನದಾಗಿತ್ತು. ಗುರುವೆ ಹೇ ದೇವಾ ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದ ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ಮನಸ್ಸು ಮದೊಡೆಯನ ಜೀವನವು ವಿಕಸಿಸುವಂತೆ ನದಿ ಮಲ್ಲಿಗೆಯು ಮೌನದಿಂಬಿಡಿದು ನಿಜ ಸೌರಭವ ಸೂಸಿನಳವೆ ತಾನೆರೆಯ ಬಿಂದಿರಿ ದೂರಿ ಲತೆಯ ತೋರಿ ಅಭಿಮಾನವನ ಕೊರೆಸು ಕವಿತವೆಯ ಪಡೆ ಬಂದೆ ಮನಸ್ಸು ಮದೊಡೆಯನ ಜೀವನವು ವಿಕಸಿಸುವಂತೆ. ಈಗ ನನ್ನ ಜೊತೆಗಿದ್ದಾರೆ ಪ್ರಶಾಂತ್ ಕುಮಾರ್ ಸರ್ ಅವರು, ಈ ಶಾಲೆಯ ಪ್ರಾಂಶುಪಾಲರು. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಅದರಲ್ಲೂ ತುಳುವರು ನಮ್ಮ ಕನ್ನಡ ಭಾಷೆಯ ಪಸರುವಿಕೆಗೆ ಕೊಡ್ತಿರುವಂಥ ಒಂದು ಕೊಡುಗೆ ಅದು ಬಹಳ ಮುಂಚೂಣಿಯಲ್ಲಿ ಇದೆ ಅಂತ. ಅದಕ್ಕೆ ಒಂದು ಉದಾಹರಣೆಯಾಗಿ ಪ್ರಶಾಂತ್ ಕುಮಾರ್ ಸರ್ ಅವರು ಇದ್ದಾರೆ. ಬನ್ನಿ, ಖುದ್ದು ಪ್ರಾಂಶುಪಾಲರವರ ಇಂದಲೇ ಈ ಶಾಲೆಯ ಒಂದು ಕಿರು ಪರಿಚಯ, ಹಿನ್ನೋಟ ಮುನ್ನೋಟಗಳನ್ನು ಕೇಳೋಣ. ಸರ್ ನಮಸ್ತೆ. ಶ್ರೀ SV ಕೃಷ್ಣಮೂರ್ತಿ ರಾವ್, ಡೆಪ್ಯೂಟಿ ಚೇರ್ಮನ್ ರಾಜ್ಯಸಭಾದವರು, ಫೌಂಡರ್ ಪ್ರೆಸಿಡೆಂಟ್. 1959ರಲ್ಲಿ ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆ ಮತ್ತು 1961ರಲ್ಲಿ ದೆಹಲಿ ಕನ್ನಡ ಹಿರಿಯ ಮಾಧ್ಯಮಿಕ ಶಾಲೆಯನ್ನು ಲೋಧಿ ಎಸ್ಟೇಟಲ್ಲಿ ಸ್ಥಾಪನೆಯನ್ನು ಮಾಡಿದರು. 2 ಎಕರೆ ಜಮೀನಿದೆ. ಈ ಸಂಸ್ಥೆ ಅಂತ ಹೇಳಿದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ಸ್ಕೂಲು, ಅಂದರೆ ಕನ್ನಡ ಲ್ಯಾಂಗ್ವೇಜ್ ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಲ್ಯಾಂಗ್ವೇಜ್ ಇದೆ. ಅದರ ಮುಖಾಂತರ ಡೆಲ್ಲಿ ಗೌರ್ಮೆಂಟ್ ನಮಗೆ ಏಡ್ ಕೊಟ್ಟಿದೆ, ಗೌರ್ಮೆಂಟ್ ಏಡ್ ಅಂತ. 95% ಡೆಲ್ಲಿ ಗೌರ್ಮೆಂಟ್ ಏಡ್ ಕೊಡ್ತದೆ, 5% ಮ್ಯಾನೇಜ್ಮೆಂಟಿಂದ ಶಾಲೆಯಿಂದ ಈ ಸ್ಕೂಲ್ ನಡೆಸ್ತಾ ಬಂದಿದ್ದೇವೆ. ನಮ್ಮ ಶಾಲೆಯಲ್ಲಿ LKGಯಿಂದ 12th ತನಕ ಕ್ಲಾಸಸ್ ಇದೆ. ಇಂಗ್ಲೀಷ್ ಮೀಡಿಯಮ್ ಆದ ಕಾರಣ ನಮ್ಮ ಮೈನಾರಿಟಿ ಸ್ಕೂಲ್ ಸ್ಟೇಟಸನ್ನು ಮೈಂಟೈನ್ ಮಾಡಲಿಕ್ಕಾಗಿ ಕನ್ನಡ ಭಾಷೆಯನ್ನು 1ನೇ ಕ್ಲಾಸಿನಿಂದ 6ನೇ ಕ್ಲಾಸ್ ತನಕ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಕೂಡ ಕಲಿಯಬೇಕು. ಒಂದು ವೈಶಿಷ್ಟ್ಯತೆ ಏನೆಂದರೆ, ನಮ್ಮ ಸಂಸ್ಥೆಯಲ್ಲಿ 1200 ಮಕ್ಕಳಿದ್ದಾರೆ ಸರ್. ಅದರಲ್ಲಿ 150 ಮಕ್ಕಳು ಮಾತ್ರ ಕನ್ನಡದವರು ಇರುವಂಥದ್ದು. ಬಾಕಿ ಎಲ್ಲ ಮಕ್ಕಳು ಕೂಡ ನಮಗೂ ನಾರ್ತ್ ಇಂಡಿಯನ್ಸ್, ಕನ್ನಡೇತರ ಮಕ್ಕಳು. ಅವರು ಕೂಡ ಕನ್ನಡವನ್ನು ತುಂಬ ಪ್ರೀತಿಯಿಂದ ಕಲಿತಿದ್ದಾರೆ, ಇಚ್ಛೆಯಿಂದ. ಇಲ್ಲಿ ಯಾರ ಮೇಲೂ ಕೂಡ ಹೇರಿಕೆಯನ್ನ ಮಾಡ್ತಾ ಇಲ್ಲ ಕನ್ನಡವನ್ನ. ಈ ಶಾಲೆಗೆ ಸೇರಬೇಕಾದ್ರೆ 6ನೇ ತರಗತಿವರೆಗೂ ಕಡ್ಡಾಯವಾಗಿ ಒಂದು ವಿಷಯ ಕನ್ನಡ ಓದಲೇಬೇಕು ಅನ್ನುವಂಥದ್ದು ತಿಳಿದಿದ್ದೇನೆ ಮಕ್ಕಳ ಪೋಷಕರು ಹಾಗೂ ಮಕ್ಕಳು ಆಸಕ್ತಿಯನ್ನು ತೋರಿಸಿ ಬಂದು ಶಾಲೆಗೆ ಸೇರಿಸ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾರ ಮೇಲೂ ಬಲವಂತ ಮಾಡಿ ಕನ್ನಡವನ್ನು ಇಲ್ಲಿ ಕಲಿಸ್ತಾರೆ. ಹೌದು ಸರ್. ನಮ್ಮ ಸಂಸ್ಥೆಯಲ್ಲಿ ನಾವು ಸಾಂಸ್ಕೃತಿಕವಾಗಿರ್ಬೋದು
ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಅಕಾಡೆಮಿಕ್ ಇರ್ಬೋದು, ಅಥವಾ ಸಾಹಿತ್ಯಾತ್ಮಕ ಇರ್ಬೋದು. ಅಂದರೆ ಬೇರೆ ಬೇರೆ ಮಜಲಲ್ಲಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತೇವೆ. ಅದಕ್ಕಾಗಿ ನಮ್ಮ ಸಂಸ್ಥೆಗೆ ಇರುವಂಥ ಡಿಮಾಂಡ್ ಏನಿದೆ, ಮಕ್ಕಳನ್ನು ಅಡ್ಮಿಷನ್ ಮಾಡುವ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ಕಡೆಯಿಂದ ಇನ್ಫ್ಲುಯೆನ್ಸಸ್ ಕೂಡ ಬರ್ತದೆ ಅಡ್ಮಿಷನ್ಗಾಗಿ. ಈ ಸ್ಪೋರ್ಟ್ಸಲ್ಲಿ ಕೂಡ ನಮ್ಮದು ಫಸ್ಟ್ ಪೊಸಿಷನ್ ಇದೆ, ಕಲ್ಚರಲ್ಲಿ ಕೂಡ ಸೆಕೆಂಡ್ ಪೊಸಿಷನ್ ಇದೆ. ಅಕಾಡೆಮಿ ನೋಡಿದರೆ ನಮ್ಮದು ಬೋರ್ಡ್ ಎಕ್ಸಾಮಲ್ಲಿ, CBSE ಬೋರ್ಡ್ ಎಕ್ಸಾಮಲ್ಲಿ 100ಕ್ಕೆ 100 ಫಲಿತಾಂಶವನ್ನು ತುಂಬ ವರ್ಷದಿಂದ ಕೂಡ ನಮಗೆ ತಂದು ಕೊಟ್ಟಂಥ ಕೀರ್ತಿ ನಮ್ಮ ಸಂಸ್ಥೆ ಇರ್ಬೋದು. ಅದಕ್ಕಾಗಿ ಈ ಸಂಸ್ಥೆಯಲ್ಲಿ ಇರುವಂಥ ಗುಣಮಟ್ಟದ ಶಿಕ್ಷಕರಿದ್ದಾರೆ, ಅದೇ ರೀತಿಯಲ್ಲಿ ನಮಗೆ ಬೆಂಬಲವನ್ನು ಸೂಚಿಸುವಂಥ ಆಡಳಿತ ಮಂಡಳಿಯವರಿದ್ದಾರೆ, ಅದೇ ರೀತಿ ಶಿಕ್ಷಕೇತರ ವರ್ಗದವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು, ಚಂದ್ರ ನನ್ನ ದೇವರು, ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು, ಎಲ್ಲ ನನ್ನ ದೇವರು, ಹಸಿರು ಹೊತ್ತು ನಿತ್ತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು, ಹೊಳೆಗಳನ್ನ ದೇವರು, ಹೊಲತಿ ಬೆವರು ಸುರಿಸಿ ದುರಿವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು, ಯೋಧ ನನ್ನ ದೇವರು. ರಾಷ್ಟ್ರ ರಾಜಧಾನಿಯಲ್ಲಿ ಕನ್ನಡದ ಕಂಪನ್ನು ಪಸರಿಸೋದಕ್ಕೆ ಅಂತ ಕರುನಾಡಿನ ಮೂಲೆ ಮೂಲೆಗಳಿಂದಲೂ ಬಂದಿರುವಂಥ ಶಿಕ್ಷಕ ವೃಂದ ಇದು. ಮಲೆನಾಡು, ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಕರಾವಳಿ ಎಲ್ಲ ಪ್ರದೇಶದ ಪ್ರತಿನಿಧಿಗಳನ್ನು ನಾವಿಲ್ಲಿ ನೋಡಬಹುದು. ಬೀದರ, ಕಲಬುರಗಿ, ಚಿಕ್ಕಮಗಳೂರು, ಮೈಸೂರು, ಮಂಡ್ಯದವರು ಇದ್ದಾರೆ, ತುಮಕೂರಿನವ್ರು ಇದ್ದಾರೆ, ಶಿವಮೊಗ್ಗದವರು ನಮ್ಮ ಕುವೆಂಪು KS ನಿಸಾರ್ ಅಹಮದ್ರವರ ಊರಿನವರು, ಇನ್ನು ದಕ್ಷಿಣ ಕನ್ನಡದವ್ರು ಇದ್ದಾರೆ ಅಂತ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ನಾನು ಹನುಮಂತೇಲಿ ಅಂತ, ನಾನು 24 ವರ್ಷದಿಂದ ಈ ಡೆಲ್ಲಿ ಕನ್ನಡ ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡ್ತಿದ್ದೀನಿ. ನಾನು ಬಾಗಲಕೋಟೆ ಜಿಲ್ಲೆಯ ಬನ್ನಟ್ಟಿ ರಬಕವಿ ತಾಲೂಕಿನ ಆಸಂಗಿ ಗ್ರಾಮದವನು. ಜವಾರಿ ಮಂದಿ. ಕರುನಾಡ ತಾಯಿ ಸದಾ ಚಿನ್ಮಯಿ. ಅಷ್ಟು 2,000 ಕಿಲೋಮೀಟರ್ ದೂರದಿಂದ ಬಂದಂಥ ಜನ ಎಲ್ಲ ನಾವು ಕನ್ನಡಿಗರು ಒಗ್ಗಟ್ಟಾಗಿ ಪ್ರತಿ ರವಿವಾರ ಕರ್ನಾಟಕ ಸಂಘದಲ್ಲಿ ಸೇರ್ತೀವಿ. ಆಮೇಲೆ ಸ್ಕೂಲಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತೀವಿ. ನಮ್ಮ ಕರ್ನಾಟಕದ ತಿಂಡಿ ಮೇಳ, ನಮ್ಮ ಕರ್ನಾಟಕದ ವಿವಿಧ ಹಬ್ಬಗಳು ಎಲ್ಲ ಇಲ್ಲಿ ನಾವು ಸ್ಕೂಲಲ್ಲಿ ಕರ್ನಾಟಕ ಸಂಘದಲ್ಲಿ ಸೇರಿ ಆಚರಿಸ್ತೀವಿ. ಸೊ ನಿಮ್ಮ ಶಾಲೆಯಿಂದ ಒಂದು ನಿಯೋಗವನ್ನು ಮೈಸೂರಿಗೆ ಯುವ ದಸರಾ ಕಾರ್ಯಕ್ರಮಕ್ಕೆ ಕಳಿಸ್ಕೊಟ್ಟಿದ್ದೀರಿ. ಕನ್ನಡ ನಾಡಿನ ಅತ್ಯಂತ ವಿಜೃಂಭಣೆಯ ಹಬ್ಬಕ್ಕೆ ದೆಹಲಿಯಿಂದ ಕನ್ನಡಿಗರು ಒಂದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ನಿಯೋಗವನ್ನು ಯುವ ದಸರಾ ಸಂಭ್ರಮಾಚರಣೆಗೆ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಹಾಲ್ಕರ್. ನಾನು ಮೂಲತಃ ಗಂಡು ಮೆಟ್ಟಿದ ನಾಡು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿಂದ ಬಂದಿದ್ದೇನೆ. ಇಲ್ಲಿ ಬಂದು ನಾನು 20 ವರ್ಷ ಆಯಿತು ಕರೆ, ಆದ್ರೆ ನಾನು ಇಲ್ಲಿ ಸ್ಕೂಲ್ದಾಗ ಕೆಲಸ ಮಾಡೋಕತ್ತ 8 ವರ್ಷ ಆಯ್ತು. ನಾನು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಸ್ಕೂಲಿಗೆ ಬಂದೆ, ಕನ್ನಡ ಸ್ಕೂಲ್ ಅಂತಂದ್ರೆ ನನ್ನ ಕರ್ನಾಟಕನೇ ಇದ್ದಂಗೆ ಐತಿದು. ನನಗೆ ಹೊರಗೆ ಹೋಗೇನಂತ ಕರ್ನಾಟಕ ಬಿಟ್ಟು ಅಥವಾ ಹುಬ್ಬಳ್ಳಿ ಬಿಟ್ಟು ನಾ ಇಲ್ಲಿ ಹೊರಗೆ ಹೋಗೇನಂತಲೇ ಅನಿಸೋದಿಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ. ಇಂಗ್ಲೀಷ್ ಕಲಿಸ್ತಾ ಇದ್ರೆ ಜೊತೆಯಲ್ಲಿ ಕನ್ನಡನೂ ಉಳಿಸ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಧಾರವಾಡ ಕನ್ನಡದಲ್ಲೇ ಮಾತಾಡ್ತಾರೆ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಇದು ಜಟಕ ಬಂಡಿ, ಇದು ವಿಧಿಯೋದಿಸುವ ಬಂಡಿ. ನಮಸ್ಕಾರ, ನಾನು ಕವಿತಾ ಅಂಥೇಳಿ. ಹುಟ್ಟಿ ಬೆಳೆದಿದ್ದು ಗದಗು. ನನ್ನ ಹಸ್ಬೆಂಡ್ ಮನೆ ಬಂದು ಧಾರವಾಡ. ಇಲ್ಲಿ ಬಂದು 6 ವರ್ಷ ಆಯಿತು ನಾವು. ಬಟ್ ಡೆಲ್ಲಿ ಸ್ಕೂಲಿಗೆ ಬಂದುಬಿಟ್ಟು ನಾನು ಒಂದು 3 ತಿಂಗಳಾಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ ಅಂತ. ನಾನು ತುಮಕೂರು ಜಿಲ್ಲೆಯವಳು. ಮೂಲತಃ ನನ್ನ ಊರು ಮಧುಗಿರಿ, ಏಕಶಿಲಾ ಬೆಟ್ಟ ಇರುವಂಥ ಮಧುಗಿರಿ. 17 ವರ್ಷಗಳಿಂದ ನಾನು ಇಲ್ಲಿ ಶಿಕ್ಷಕಿಯಾಗಿ ಸೋಷಿಯಲ್ ಸೈನ್ಸ್, ಸಮಾಜಶಾಸ್ತ್ರದಲ್ಲಿ ಪಾಠ ಮಾಡ್ತಾಯಿದ್ದೀನಿ. ಯೌವನದಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾವು ನಮ್ಮ ಪೂರ್ತಿ ಜೀವನವನ್ನೇ ಕನ್ನಡ ಶಾಲೆಯಲ್ಲಿ ಕಳೆದಿದ್ದೀವಿ. ನಮಗನ್ಸೋದಿಲ್ಲ ನಾವು ಬೇರೆ ಯಾವುದೋ ರಾಜ್ಯಕ್ಕೆ ಬಂದು ಇಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ. ನಾವು ಅಲ್ಲಿ ನಮ್ಮ ತವ್ರ ಮನೆ ಅಂತ ಅನ್ನೋಲ್ಲ, ನಮ್ಮ ಎಲ್ಲರೂ ಇಲ್ಲಿರೋರೆಲ್ಲರೂ ಒಂದೇ ಹೇಳೋದು, ಇದು ನಮ್ಮ ತವ್ರ ಮನೆ.
ನಮ್ಮ ಮನೆ ನಮ್ಮ ಗಂಡನ ಮನೆ, ನಮ್ಮ ಶಾಲೆ ನಮ್ಮ ತವ್ರ ಮನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ನಾನು ಡೆಲ್ಲಿ ಕನ್ನಡ ಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ. ನಾನು ಹುಟ್ಟಿ ಬೆಳೆದದ್ದು ಓದಿದ್ದು ಎಲ್ಲ ಡೆಲ್ಲಿನಲ್ಲೇ. ಆದರೆ ನಮ್ಮ ತಂದೆ ತಾಯಿ ಕರ್ನಾಟಕದವರು, ಅಲ್ಲಿ ಶಿವಮೊಗ್ಗದಿಂದ. ನಾನು ಈ ಶಾಲೆಗೆ ಬಂದು ಸುಮಾರು ಕನ್ನಡದ ಕವಿಗಳ ಬಗ್ಗೆ, ಕನ್ನಡ ಹಾಡುಗಳ ಬಗ್ಗೆ ತುಂಬ ಕಲೀಲಿಕ್ಕೆ ನನಗಿಲ್ಲಿ ಸಿಕ್ತು. ನಾನು ಚಿಕ್ಕವಳಿದ್ದಾಗ ಕನ್ನಡ ಓದಿ ಬರೆದು ಅಷ್ಟು ಮಾಡಿಲ್ಲ, ಯಾಕಂದರೆ ನಾನು ಇಲ್ಲೇ ಓದಿದ್ದು ಡೆಲ್ಲಿಯಲ್ಲೇ. ಇಲ್ಲಿ ಬಂದು ನನಗೆ ತುಂಬ ಕಲೀಲಿಕ್ಕೆ ಸಿಕ್ತಿತ್ತು. ಸೊ ಕುವೆಂಪು ಮತ್ತು ನಿಸಾರ್ ಅಹಮದ್ ಅವರ ನಾಡಿನಿಂದ ನೀವು ಬಂದ ಮೇಲೆ ನೀವು ಡೆಲ್ಲಿಯಲ್ಲ, ನೀವು ನ್ಯೂಯಾರ್ಕ್ಗೆ ಹೋದ್ರು, ಲಂಡನ್ಗೆ ಹೋದ್ರು, ಕನ್ನಡದ ಒಂದು ನಂಟು ನಿಮ್ಮನ್ನು ಬಿಡಲ್ಲ. ಇರಲಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಧನ್ಯವಾದಗಳು. ನಮಸ್ಕಾರ. ನಾನು ಡೆಲ್ಲಿ ಕನ್ನಡ ಶಾಲೆಯಲ್ಲಿ ಕಳೆದ 13 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಚಿತ್ರಕಲಾ ಶಿಕ್ಷಕಿ ಜ್ಯೋತಿ ಎಸ್ ಪೋದ್ದಾರ್ ಅಂತ. ಕಲಬುರಗಿಯಿಂದ ಬಂದಿದ್ದೀನಿ ನಾನು. ಇಲ್ಲಿ ಬಂದು 30 ವರ್ಷ ಆಯಿತು, ಬಟ್ ಶಾಲೆಗೆ ಬಂದು 13 ವರ್ಷ ಆಯಿತು. ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಎಲ್ಲ ಪ್ರೈಸ್ ತೊಗೊಂಡು ಬರ್ತಾರೆ. ಎಲ್ಲ ಚಿತ್ರಕಲೆ ಆಯಿತು, ಆಮೇಲೆ ಬೇರೆ ಬೇರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲದರಲ್ಲೂ ಕೂಡ ಮುಂದೆ ಇದ್ದಾರೆ. ಆಮೇಲೆ ನಾವು ತುಂಬ ಖುಷಿ ಪಡ್ತೀವಿ ನಾವು ಇಲ್ಲಿ ಇದ್ದೀವಿ ಅಂತ. ಅದರ್ವೈಸ್ ಡೆಲ್ಲಿಯಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋದೇ ದೊಡ್ಡ ಕೆಲಸ, ಇಲ್ಲಾಂದ್ರೆ ನಾವು ಹಿಂದಿಯವರಾಗ್ಬಿಡ್ತೀವಿ. ಎಲ್ಲ ಸಹೃದಯ ಕನ್ನಡಿಗರಿಗೆ ನಮಸ್ಕಾರ. ವಿಶೇಷ ಅಂದರೆ ನಾನಿಲ್ಲಿ ಕೂತಿರುವ ಜಾಗ ದೆಹಲಿಯ ಇಂಡಿಯಾ ಗೇಟ್ನಿಂದ 1 ಕಿಲೋಮೀಟ್ರ್ ಪಕ್ಕದಲ್ಲಿದೆ. SV ಕೃಷ್ಣಮೂರ್ತಿರವರು ಸ್ಥಾಪಿಸಿದಂಥ, ಮಹನೀಯರು ಸ್ಥಾಪಿಸಿದಂಥ ಒಂದು ಸಂಸ್ಥೆಯಲ್ಲಿ ನಾನು ಕನ್ನಡವನ್ನು ಕಲಿಸ್ತಿದ್ದೇನೆ. ಕನ್ನಡ ಶಿಕ್ಷಕ ಅನ್ನೋದೇ ನನಗೊಂದು ಗೌರವ ಅನ್ನುವಂಥದ್ದು. ಇಲ್ಲಿ ಕನ್ನಡೇತರರಿಗೆ ಮತ್ತು ಕನ್ನಡದ ಮಕ್ಕಳಿಗೆ ಒಂದು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ಕನ್ನಡವನ್ನು ಕಲಿಸ್ತಾ ಇದ್ದೇನೆ. ಕನ್ನಡದ ಅನೇಕ ಚಟುವಟಿಕೆಗಳು ಇಲ್ಲಿ ಆಗ್ತಾಯಿದೆ. ನನ್ನ ಹೆಸರು ಅರವಿಂದ್ ವಿಜಯ್ ಅಂತ. ನಾನು ಮೂಲತಃ ದಕ್ಷಿಣ ಕನ್ನಡದ ಮಂಗಳೂರಿನವನು ಅನ್ನುವಂಥದ್ದು. ನಮ್ಮಲ್ಲಿ ಸುಮಾರು ಒಂದು 25ರಿಂದ 26 ಶಿಕ್ಷಕ ವೃಂದದವರು ನಾವು ಕನ್ನಡದವರು ಇದ್ದೇವೆ ಅನ್ನುವಂಥದ್ದು. ಇಲ್ಲಿ ಹೊರಗಡೆ ಹೋದರೆ ಮಾತ್ರ ದೆಹಲಿ ಅಂತ ನಮಗೊಂದು ಅನುಭವ ಆಗುತ್ತೆ ಹೊರತು ಶಾಲೆಯ ಒಳ ಆವರಣಕ್ಕೆ ಬಂದಾಗ ಅದು ಕರ್ನಾಟಕವೆನ್ನುವಂಥದ್ದು. ದೆಹಲಿಯಲ್ಲಿ ಬೇರೆ ಅಲ್ಪಸಂಖ್ಯಾತ ತಮಿಳು, ಮಲಯಾಳಂ, ತೆಲುಗು ಇವೆಲ್ಲ 5, 6, 7 ಇರ್ಬೋದು. ಆದರೆ ಕನ್ನಡದ್ದು ಇದೊಂದು ಏಕೈಕ ಶಿಕ್ಷಣ ಸಂಸ್ಥೆ ಒಂದೇ ಇರುವಂಥದ್ದು. ಅದು ಒಂದು ಒಳ್ಳೆಯ ಜಾಗದಲ್ಲಿದೆ. ನನ್ನ ಹೆಸರು ಪ್ರತಿಭಾ ಅಂತ. ನಾನು ಚಿಕ್ಕಮಗಳೂರು ಇಂದ ಶೃಂಗೇರಿ ತಾಲೂಕಿಂದ ಬಂದಿರೋ ಹೆಣ್ಮಗಳು. ನಾನು ಈ ಡೆಲ್ಲಿ ಸ್ಕೂಲಿನ ಪರಿಸರಕ್ಕೆ ಬಂದುಬಿಟ್ಟು 4 ವರ್ಷ ಆಯಿತು. ಇಲ್ಲಿ ಬರೀ ನಾವು ಕನ್ನಡದವರು ಇದ್ದೀವಿ, ನಾರ್ತ್ ಇಂಡಿಯನ್ಸು ಇದ್ದಾರೆ, ಎಲ್ಲರ ಜೊತೆಗೂ ಕೆಲಸ ಮಾಡ್ತೀವಿ. ಆದರೆ ನಮಗೆ ಇಲ್ಲಿ ನಮ್ಮ ಕರ್ನಾಟಕದ ನಾವು ಹಬ್ಬಗಳ ಸೆಲೆಬ್ರೇಷನ್ ಆಗಲಿ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಖುಷಿ ಅನಿಸುತ್ತೆ. ಎಲ್ಲಿ ನಾವು ಯಾವತ್ತೂ ಊರ ಕಡೆನ ನಾವು ಮಿಸ್ಸೇ ಮಾಡ್ಕೊಳ್ತಾ ಇಲ್ಲ. ತುಂಬ ಚೆನ್ನಾಗಿ ನಾವೆಲ್ಲ ಸೇರಿ ಒಟ್ಟುಗೂಡ್ಬಿಟ್ಟು ನಾವು ಆಚರಣೆ ಮಾಡ್ತೀವಿ. ನಾನು ಇಲ್ಲಿ ಸಣ್ಣ ಮಕ್ಕಳು ಅಂದರೆ ಪ್ರೀ ಪ್ರೈಮರಿ ಮಕ್ಕಳಿಗೆ ಟೀಚಿಂಗ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ನಿವೇದಿತಾ ಅಂತ. ನಾನು ಮಂಡ್ಯದವಳು. ಸೊ ಮಂಡ್ಯದಲ್ಲಿ ರಾಂಪುರದವಳು. ನಾನಿಲ್ಲಿ 2 ವರ್ಷದಿಂದ ಡೆಲ್ಲಿಗೆ ಬಂದು 2 ವರ್ಷ ಆಯಿತು. ನಾನಿಲ್ಲಿ ಕನ್ನಡವನ್ನು ಬೋಧನೆ ಮಾಡ್ತೀನಿ. ಆದರೆ ನಾನು ಮ್ಯಾಥ್ಸ್ ಟೀಚರು. ಕರ್ನಾಟಕದಿಂದ ಬಂದಿರೋದ್ರಿಂದ ನಮಗೆ ಕನ್ನಡವನ್ನು ಓದಿಸೋಕ್ಕೆ ಹೇಳಿದ್ದಾರೆ. ಸೊ ನಾನು ಗಣಿತವನ್ನು ಬೋಧನೆ ಮಾಡ್ತೀನಿ. ನನ್ನ ಹೆಸರು ವೀಣಾ ಅಂತ. ನಾನು ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದವಳು. ನಾನು ಡೆಲ್ಲಿಗೆ ಬಂದು 14 ವರ್ಷ ಆಯಿತು. ಬಟ್ ಇಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಕನ್ನಡ ಮತ್ತು ಕಂಪ್ಯೂಟರ್ ಟೀಚ್ ಮಾಡ್ತೀನಿ. ನನ್ನ ಹೆಸರು ಸುನೀತಾ. ನಾನು ಕಳೆದ 10 ವರ್ಷಗಳಿಂದ ಡೆಲ್ಲಿಯಲ್ಲಿದ್ದೇನೆ. ಈ ಶಾಲೆಯಲ್ಲಿ 3 ವರ್ಷ ಆಯಿತು ನನ್ನ ನೇಮಕಾತಿಯಾಗಿ. ನನ್ನ ಊರು ಮಂಗಳೂರು. ಆ ಮಂಗಳೂರಿನ ವಿಜಯನವಳು. ನಾನಿಲ್ಲಿ ಕನ್ನಡ ತಗೊಳ್ತಿದ್ದೀನಿ. ಅವರು ಒಂದೊಂದು ಕ್ಲಾಸಲ್ಲಿ ಮ್ಯಾಥ್ಸ್ ಕೂಡ ಕೊಡ್ತಾರೆ. ನನ್ನ ಹೆಸರು ರೇಖಾ. ನಾನು ಮೈಸೂರಿಂದ ಬಂದು ದೆಹಲಿನಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. 11 ವರ್ಷದಿಂದ ನಾನು ದೆಹಲಿ ಕನ್ನಡ ಶಾಲೆಗೆ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಶುಭ ಮಧ್ಯಾಹ್ನ. ಯಶಸ್ಸಂದ್ರೆ ನಿಮ್ಮ ಹಸ್ತಾಕ್ಷರ ಆಟೋಗ್ರಾಫ್ ಆಗುವುದು. ಇಟ್ ಮೀನ್ಸ್ ಸಕ್ಸಸ್ ಇನ್ ವೆನ್ ಯೋರ್ ಸಿಗ್ನೇಚರ್ ಚೇಂಜ್ ಟು ಆಟೋಗ್ರಾಫ್. ಶುಭ ಮಧ್ಯಾಹ್ನ. ಉದ್ವೇಗವು ನಿಮ್ಮನ್ನು ಕೊಲ್ಲುವ ಮೊದಲು ಉದ್ವೇಗವನ್ನು ನೆನ್ನುಕೊಳ್ಳು. ಧನ್ಯವಾದಗಳು. ಕನ್ನಡದ ಖ್ಯಾತನಾಮ ಸಾಹಿತಿಗಳ 100 ಪುಸ್ತಕಗಳ ಸಂಗ್ರಹವಿರುವ ಗ್ರಂಥಾಲಯ ಈ ಶಾಲೆಯಲ್ಲಿದೆ. SL ಭೈರಪ್ಪ ಮತ್ತು ಡಾಕ್ಟರ್ ಸಿದ್ದಲಿಂಗಯ್ಯರಂತಹ ಮಹನೀಯರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. 1978ರಲ್ಲಿ GP ರಾಜರತ್ನಂ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಈ ಶಾಲೆಯ ಆವರಣದಲ್ಲಿ ನಡೆದಿವೆ.
ಇವರೆಲ್ಲ ನಮ್ಮ ಮೂಲ ಕನ್ನಡಿಗರು, ನೇಟಿವ್ ಕನ್ನಡಿಗ ಮಕ್ಕಳು ದೆಹಲಿಯಲ್ಲಿ. ಇಲ್ಲಿರುವಂಥ ಮಕ್ಕಳು ರಾಜ್ಯದ ಯಾವ ಮೂಲೆಗಳಿಂದ ಬಂದಿರೋರು ಅನ್ನೋಂಥದ್ದು ಯಾವುದೂ ಇಲ್ಲಿ ಫೀಲ್ ಇಲ್ಲ. ಇವರೆಲ್ಲ ಕರ್ನಾಟಕದವರು ಅನ್ನುವಂಥ ಒಂದು ಫೀಲ್ ಇದೆ. ನನ್ನ ಹೆಸರು ವೈಷ್ಣವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕರ್ನಾಟಕದಲ್ಲಿ ಬಾಗಲಕೋಟೆಯ ಬೆಳಗಿಯ ಬಾಡಗಂಡಿ ಎಂಬ ಗ್ರಾಮದಲ್ಲಿಂದ ಬಂದಿದ್ದೇನೆ. ಜವಾರಿ ಹುಡುಗಿಯಾ? ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ನನ್ನ ಹೆಸರು ಖುಷಿ. ನಾನು ಮಂಡ್ಯದಿಂದ ಬಂದಿದ್ದೇನೆ. ಮಂಡ್ಯದಳ್ಳಿಯವಳು. ಯಾವ ಊರಮ್ಮ ಮಂಡ್ಯದಲ್ಲಿ? ಸರ್, ಕೇರ್ಪೇಟೆಯಿಂದ ಆಗಸರಳ್ಳಿ. ಆಗಸರಳ್ಳಿನಾ? ಆಗಸರಳ್ಳಿನ ಅಗಸರಳ್ಳಿನ? ಆಗಸರಳ್ಳಿ, ಕೇರ್ಪೇಟೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡಿಗರನ್ನು ಹೊಂದಿರುವಂಥ ಮಂಡ್ಯದಳ್ಳಿಯ ಮಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡನೇ ಸತ್ಯ, ಕನ್ನಡನೇ ನಿತ್ಯ. ಧನ್ಯವಾದಗಳು. ನನ್ನ ಹೆಸರು ಜ್ಯಾನಮ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಕಳಬೇಡ, ಕೊಳಬೇಡ, ಹುಸ್ಯ ನುಡಿಯಲು ಬೇಡ, ಮುನ್ಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಯಾರು ಹೇಳಿದ್ರ? ಬಸವಣ್ಣ. ವೆರಿ ಗುಡ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬಾಳ್ಗೆ ಬಾಳ್ಗೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವಂತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ.